ಆಡ ಆಟಕ್ಕಿಂತ ಗಿಲ್ಲಿ ಮಾತಾಡೋ ಮಾತು ಅವ್ರ ಆಟ ಚಿಂದಿರುತ್ತೆ ಸರ್. ಅವೆಲ್ಲ ಏನು ಇಲ್ಲ. ಹೋಗಿರೋ 18 ಜನದಲ್ಲಿ ನಮಗೆ ಫೇವರೇಟ್ ಗಿಲ್ಲಿ ನಟ. ಸ್ಟ್ರೈಟ್ ಆಗಿ ಮಾತಾಡ್ತಾರೆ, ಜನಗಳನ್ನ ನಗಿಸ್ತಾರೆ, ರಂಜಿಸ್ತಾರೆ. ಇಲ್ಲ ಅವ್ರಂಗಂತ ಏನ್ ಅನ್ಸಲ್ಲ, ಸುಮ್ನೆ ಅವ್ರಷ್ಟೇ. ಬಿಗ್ ಬಾಸ್ ಮನೆ ಒಳಗಡೆ ಅದೆಲ್ಲ ಆಗ್ಬಾರ್ದು, 4 ಜನ ನೋಡೋದಲ್ವಾ ಅದು. ಅವ್ರ ಪೇರ್ ಚೆನ್ನಾಗಿದೆ ಅವ್ರಿಗೆ. ನಿಮ್ಮ ಓಟು ಯಾರಿಗಣ? ರಕ್ಷಿತಾ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಕಡೂರಲ್ಲಿ ಇದ್ದೀನಿ. ನಮ್ಮ ಕಡೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಏನ್ ಹೇಳ್ತಾರ ಕೇಳಿಬಿಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ರಾಜು ಅಂತ. ರಾಜು ಸರ್, ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ನೋಡ್ತೀವಿ ಸರ್, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸರ್? ನಾವು 12 ಸೀಸನ್ ಇಂದ ನೋಡ್ತೀವಿ. ಅದು ಸುದೀಪ್ ಅಣ್ಣಂಗೋಸ್ಕರ. ನಾವು ಸುದೀಪ್ ಅಣ್ಣನ ಅಭಿಮಾನಿ ಕೂಡ. ಆಮೇಲೆ ಪ್ರತಿ ಸೀಸನ್ ಅಲ್ಲೂ ಒಂದೊಂದು ವ್ಯಕ್ತಿತ್ವ ಇರೋರು ಬರ್ತಾರೆ. ಇದ್ರಲ್ಲೂ ತುಂಬಾ ಜನ ತುಂಬಾ ವ್ಯಕ್ತಿತ್ವದವರು ಇದಾರೆ. ಅದರಲ್ಲಿ ದಿನ ಎಂಟರ್ಟೈನ್ಮೆಂಟ್ ಕೊಡೋರು ಗಿಲ್ಲಿ ಬಹಳ ಇಷ್ಟ ಆಗ್ತಾರೆ. ಸರ್, ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಇಷ್ಟ ಆಗ್ತಾರೆ ಅಂತ ಹೇಳ್ತಾರ. ಹಾಗೇನೆ ಮತ್ತೆ ಅಶ್ವಿನಿ ಗೌಡ ಅವರು ಎಂಟರ್ಟೈನ್ಮೆಂಟ್ ಕೊಡಲ್ವಾ ಸರ್? ಇಲ್ಲ ಅವ್ರಂಗಂತ ಏನ್ ಅನ್ಸಲ್ಲ, ಸುಮ್ನೆ ಅವ್ರಷ್ಟೇ. ಬರೇ ಮಾತ್ ಬಿಟ್ರೆ ಇನ್ನೇನು ಇಲ್ಲ ಅವ್ರದ್ದು. ಅದೇ ಮೊನ್ನೆ ರಘು ಅವ್ರು ಏನೋ ಹೇಳ್ದಂಗಿತ್ತು. ಅವರು ಹಂಗೆ ಮಾತಾಡ್ತಾರೆ, ಅವರು ರಘು ಸರ್ ಹಂಗೆ ಮಾತಾಡಿದ್ರು. ಈಗ ನಾವು ರಿಯಾಕ್ಟ್ ಮಾಡಿದ್ರೆ ನೀವು ರಿಯಾಕ್ಟ್ ಮಾಡ್ತೀರಾ, ನೀವು ಅಂದ್ರೆ ನೀವು ಅಂತೀರಾ, ನೀನು ಅಂತಂದ್ರೆ ನೀನು ಅಂತೀರಾ, ಹಂಗೆ ಅದು. ಸರ್, ಹಾಗೇನೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೇಗ್ ನಡ್ಸ್ಕೊಡ್ತಾರೆ ಸರ್? ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಅದಕ್ಕೆ ತಾನೇ 12 ಸೀಸನ್ ಇರೋದು. ಹೌದು, ಈ ಸರಿ ಇರಲ್ಲ ಅಂತಂದು ಸ್ವಲ್ಪ ನ್ಯೂಸ್ ಎಲ್ಲ ಓಡಾಡ್ತು. ಆದ್ರೆ ಮತ್ತೆ 4 ವರ್ಷ ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನನಗೆ ಇರಲ್ಲ ಅಂತಂದಾಗ ನನಗ್ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಒಂದ್ ಸಿನಿಮಾ ಎಕ್ಸ್ಟ್ರಾ ಬರುತ್ತೆ, ಸಿನಿಮಾ ಮೂಲಕ ನೋಡ್ಬೋದು ಅಂತ ನನಗೆ ಪರ್ಸನಲಿ ತುಂಬಾ ಖುಷಿ ಆಯ್ತು. ಯಾರಾದ್ರೂ ನಡ್ಸ್ಕೊಳ್ಳಿ, ಸುದೀಪ್ ಅಣ್ಣ ಒಂದ್ ಎಕ್ಸ್ಟ್ರಾ ಸಿನಿಮಾ ಮಾಡ್ತಾರೆ ಅಂತ ನಾನ್ ಪೋಸ್ಟ್ ಕೂಡ ಮಾಡಿದ್ದೆ. ಅದು ಚೆನ್ನಾಗೂ ವರ್ಕ್ ಆಯ್ತು. ಅದು ಇನ್ನ ಖುಷಿ ಆಗ್ತಿತ್ತು. ಆದ್ರೆ ಮತ್ತೆ ಇವರೇ ನಡ್ಸ್ಕೊಡ್ತಾರೆ, ಓಕೆ, ಅದು ಇಷ್ಟನೇ ಸರ್. ಸುಮಾರು ಜನ ಎಲ್ಲ ಕಡೆ ಹೋದಾಗೆ ಹೇಳೋ ಒಂದೇ ಮಾತು ಸರ್, ಸುದೀಪ್ ಸರ್ ಅವರ ಡ್ರೆಸ್ಸಿಗೆ ನಾವು ಕುತ್ಕೊಂಡು ನೋಡ್ತೀವಿ. ಅದೇ ತರನೇ ಗುಬ್ಬಿಯಲ್ಲಿ ನಾನು ಕೇಳಿದೆ, ನಾವು ಸುದೀಪ್ ಸರ್ ಏನ್ ಡ್ರೆಸ್ ಹಾಕ್ತಾರೋ ಅದೇ ಡ್ರೆಸ್ನೇ ನಾವು ಹೊಲ್ಸ್ಕೊಂಡು ಅದೇ ತರನೇ ಕಾಸ್ಟ್ಯೂಮ್ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೊಬ್ರು ಟೇಲರ್ ಆಗಿ ನೀವು ಏನ್ ಹೇಳಕ್ ಬಯಸ್ತೀರಾ ಸರ್? ನನಗೆ ಸುದೀಪ್ ಸರ್ದು ಸಿನಿಮಾದಲ್ಲೂ ಕಾಸ್ಟ್ಯೂಮ್ ತುಂಬಾ ಇಷ್ಟ. ನಮ್ಮ ಮಯೋಟೋಗ್ರಾಫ್ ಸಿನಿಮಾ ನೋಡ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ವಿ 4ನೇ ದಿನ. ಅವಾಗ ಅವರಿಗೆ ನಾನು ಫಸ್ಟ್ ನೇರವಾಗಿ ಹೇಳಿದ್ದು, ಅಣ್ಣ ನಿಮ್ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ ಅಂತ. ಅವ್ರು ಕೇಳಿದ್ರೆ ಯಾವ ಕಾಸ್ಟ್ಯೂಮ್ ಇಷ್ಟ ಆಯ್ತು ನಿನ್ಗೆ ಅಂತ. ಆಮೇಲೆ ಲತಿಕಾ ಮನೆ ಮುಂದೆ 1 ವಾರ ತಿರುಗ್ತಿರಲ್ಲ, ಅದು ಫಾರ್ಮಲ್ಸ್ ಡ್ರೆಸ್, ಅದು ತುಂಬಾ ಚೆನ್ನಾಗಿದೆ ಅಂತ. ಅಂದ್ರೆ ನಾನ್ ಟೈಲರ್ ಆಗಿದ್ದಕ್ಕೆ ನನಗೆ ಆ ಫಾರ್ಮಲ್ಸ್ ಡ್ರೆಸ್ ಇಷ್ಟ ಆಯ್ತು. ಆಮೇಲೆ ಹಳ್ಳಿಗೆ ಹೋಗ್ತಾರಲ್ವಾ, ಇದು 6 ಪ್ಯಾಕೆಟ್ ಪ್ಯಾಂಟ್ ಹಾಕೊಂಡು ಬ್ಯಾಗ್ ಹಾಕೊಂಡು ಆ ತರ ಡ್ರೆಸ್ ಎಲ್ಲ ತುಂಬಾ ಇಷ್ಟ. ಅವ್ರ ಸಿನಿಮಾದಲ್ಲೂ ಹಂಗೆ ಡ್ರೆಸ್ ಹಾಕ್ತಾರೆ, ಬಿಗ್ ಬಾಸ್ ಅಲ್ಲೂ ಹಂಗೆ ಹಾಕ್ತಾರೆ, ಮತ್ತೆ ಯಾವ್ದೇ ಫಂಕ್ಷನ್ ಗಳಿಗೆ ಹೋದ್ರೂ ಹಂಗೆ ಡ್ರೆಸ್ ಹಾಕ್ತಾರೆ. ತುಂಬಾ ಚೆನ್ನಾಗಿ ಹಾಕ್ತಾರೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಐಕಾನ್ ಅವರು. ಸರ್, ಟೋಟಲಿ ಹೇಳ್ಬೇಕಂದ್ರೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಓಟ್ ಯಾರಿಗೆ ಸರ್? ಗಿಲ್ಲಿ ಸರ್, ಗಿಲ್ಲಿ ಅವ್ರು ಗೆಲ್ತಾರ ಸರ್? 100% ಗೆಲ್ತಾರೆ. ಕಾವ್ಯ ಅವ್ರು ಸರ್? ಕಾವ್ಯದ ಅಷ್ಟು ಐಡಿಯಾ ಇಲ್ಲ. ಗಿಲ್ಲಿನೇ 100% ಬಿಗ್ ಬಾಸ್ ಎಂಟರ್ಟೈನರ್ ಅವನೇ. ಅಂದ್ರೆ ಸಲ ಎಲ್ಲ ಕಿತ್ತಾಡ್ತಾರಪ್ಪ, ಯಾರು ನೋಡ್ತಾರೆ ಅನಿಸ್ತಿತ್ತು. ಈ ಸಲ ಪ್ರತಿ ಎಪಿಸೋಡನ್ನು ಅವ್ನು ನಗಿಸ್ತಾನೆ, ಹಂಗಾಗಿ ಗಿಲ್ಲಿ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅಣ್ಣ ನಮಸ್ಕಾರ. ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಅಣ್ಣ, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರಣ್ಣ? ಸರ್, ನಮಗೆ ಗಿಲ್ಲಿ ನಟ ಅಚ್ಚುಮೆಚ್ಚಿನ ಕಂಟೆಸ್ಟೆಂಟ್. ಚೆನ್ನಾಗಿ ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಸ್ಟ್ರೈಟ್ ಆಗಿ ಮಾತಾಡ್ತಾರೆ, ಜನಗಳನ್ನ ನಗಿಸ್ತಾರೆ, ರಂಜಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಬಹಳ ಶೂಟಬಲ್ ಆದಂತ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ ನಮಗೆ. ಅಣ್ಣ, ಗಿಲ್ಲಿ ನಟ ಬಿಟ್ಟು ಬೇರೆ ಯಾರ ಕಣ್ಣಿಗೆ ಕಾಣಲ್ವಣ್ಣ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ? ನಮಗೆ ಅಶ್ವಿನಿ ಅವರು ಕೂಡ ತುಂಬಾ ಕಾಂಪಿಟೇಟ್ ಕೊಡ್ತಾವ್ರೆ. ಅಶ್ವಿನಿ ಮೇಡಮ್ ಅವರು ಕೂಡ ಈ ತರ ಕಾರ್ಯಕ್ರಮದಲ್ಲಿ ಬಂದಿರೋದು ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಒಂದ್ ಕಡೆ ಕಾಮಿಡಿ ಇದ್ರೆ, ಒಂದ್ ಕಡೆ ಜಗಳ ಇದ್ರೇನೆ ಚಂದ ಅಂತ ಅವ್ರು ಇರೋದ್ರಿಂದಲೇ ಇಷ್ಟೊಂದು ಅದು ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇರೋದು ಅಂತ ನನಗೆ ಅನ್ಸುತ್ತೆ ಸರ್. ಅಣ್ಣ, ಇಲ್ಲಿ ಕೆಲಸ ಮಾಡ್ತಾನೆ ನೀವು ಬಿಗ್ ಬಾಸ್ ಕಾರ್ಯಕ್ರಮನ ಯಾವಾಗ ಹೋಗಿ ನೋಡ್ತೀರಾ ಸರ್? ನಾವು ಸಾಯಂಕಾಲ ಎಲ್ಲ ಕ್ಲೋಸ್ ಆದ್ಮೇಲೆ ಮನೆಗೆ ಹೋಗಿ ನೋಡ್ತೀವಿ ಸರ್.
ನಿಜವಾಗ್ಲೂ ನೀವು ಇಲ್ಲಿ ಕೆಲಸ ಮಾಡ್ಕೊಂತ ಇಲ್ಲಿನೂ ಕೆಲಸಕ್ಕೆ ತೊಂದರೆ ಮಾಡ್ಕೊಳ್ದೆ ಹಾಗೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ ನಿಮ್ಮ ಒಂದು ಎಲ್ಲ ಕೆಲಸ ಮುಗಿಸಿ ಟಿವಿ ಮುಂದೆ 1 ಗಂಟೆ ಕುತ್ಕೊಂಡ್ರೆ ಬಿಗ್ ಬಾಸ್ ನೋಡಿದ ತಕ್ಷಣ ರಿಲ್ಯಾಕ್ಸ್ ಆಗುತ್ತೆ. ಒಳ್ಳೆ ಶೋ ಚೆನ್ನಾಗಿದೆ. ಅದ್ರಲ್ಲಿ ಯಾರು ಗೆದಿತಾರೆ ಅನ್ನೋದು ಮುಖ್ಯ ಅಲ್ಲ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಒಳ್ಳೆ ಕಾಂಪಿಟೇಟರ್ ನಮ್ ಬಗ್ಗೆ ನಮಗೆ ಅದ್ರಲ್ಲಿ ಗೊತ್ತಾಗುತ್ತೆ, ವ್ಯಕ್ತಿತ್ವದ ಬಗ್ಗೆ ಚೆನ್ನಾಗಿ ಅರಿವು ಮೂಡುತ್ತೆ ಸರ್. ಸರ್ ನಿಮ್ಮ ಓಟ್ ಯಾರಿಗಣ? ನಮ್ಮ ಓಟು ಗಿಲ್ಲಿ ಇಲ್ಲ ಅಶ್ವಿನಿ ಮೇಡಮ್, ಇಬ್ರಲ್ಲಿ ಒಬ್ರಿಗೆ ಸರ್. ಅಣ್ಣ ಒಬ್ಬರಿಗೆ ಕೊಡೋಣ, ಅಶ್ವಿನಿ ಮೇಡಮ್ ಕೊಡ್ತೀವಿ ಮೇಡಮ್ ಸರ್. ವಾವ್ ಸೂಪರ್ ಅಣ್ಣ. ಗಿಲ್ಲಿ ನೋಡಿ ಸರ್, ಇಲ್ಲಿ ಗೋಬಿ ಮಾಡ್ಕೊಂಡೆ ನಮ್ಗೆ ರಿವ್ಯೂ ಕೊಟ್ರು. ನಿಜವಾಗ್ಲೂ ನಿಮ್ಮ ಓಟು ಅಶ್ವಿನಿ ಮೇಡಮ್ಗೆ ಇರ್ಲಿ, ಹಾಗೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲ ಕಂಟೆಸ್ಟೆಂಟ್ಗೆ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀವಿ ಸರ್. ಅದ್ರಲ್ಲಿ ಫೇವರ್ ಅಶ್ವಿನಿ ಮೇಡಮ್. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸರ್. ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ನಟ. ಗಿಲ್ಲಿ ನಟನೆ ಯಾಕೆ ಇಷ್ಟ? ಅವನ ಆಟಿಟ್ಯೂಡ್, ನ್ಯಾಚುರಲ್ ಏನು ಇದಾನೆ ಅದೇ ತರ ಬಿಹೇವ್ ಮಾಡ್ಕೊಂಡು ಆಡ್ತಾ ಇದ್ದಾನೆ ಅದ್ರೊಳಗೆ. ನೀವು ಅಂತಾರ ನೋಡಕ್ಕೆ ಗಿಲ್ಲಿ ನಟ ಅಂತಾರ ಕಾಣ್ತೀರಾ? ಅಂದ್ರೆ ನಾ ಗಿಲ್ಲಿ ನಟನೆ ಅಂತ ಹೇಳಕ್ ಹೋಗಲ್ಲ, ನಾವು ಗಿಲ್ಲಿ ನಟ ಅಂತ ಹೇಳಲ್ಲ. ನಮೀಗ ಇಷ್ಟಪಟ್ಟಿರೋ ವ್ಯಕ್ತಿ ಗಿಲ್ಲಿ ನಟ ಅದ್ರಲ್ಲಿ. ಓಹೋ ಸರ್, ಅಶ್ವಿನಿ ಅವರು, ಆಮೇಲೆ ಕಾವ್ಯ ಅವರು, ರಕ್ಷಿತಾ ಶೆಟ್ಟಿ ಅವರು, ರಾಶಿಕಾ, ಧನುಷ್, ಆಮೇಲೆ ಜಾಹ್ನವಿ, ಧ್ರುವ್, ಇವರೆಲ್ಲ ಇದಾರೆ ಸರ್. ಇವರೆಲ್ಲ ಬಿಟ್ಟು ಗಿಲ್ಲಿ ನಟನೆ ಯಾಕೆ ಇಷ್ಟ? ಹೋಗಿರೋ 18 ಜನದಲ್ಲಿ ನಮಗ್ ಫೇವರೇಟ್ ಗಿಲ್ಲಿ ನಟ. ಗಿಲ್ಲಿ ನಟನ್ಗೆ ಸಪೋರ್ಟ್ ನಮ್ದು. ನಿಮ್ಮ ಓಟು ಯಾರಿಗೆ ಸರ್? ಗಿಲ್ಲಿ. ಈ ಸರಿ ಗಿಲ್ಲಿ ಗೆಲ್ತಾರ ಸರ್? ಅಂದ್ರೆ ನಮ್ಮ ಒಬ್ಬನಿಂದ ಆಗುತ್ತೆ ಅಂತ ಹೇಳಲ್ಲ, ನಮ್ಮಂತರ 1000 ಜನ ಹಾಕಿದ್ರೆ ಗೆಲ್ಬಹುದು. ನಾವೇ ಗೆಲ್ಲಿಸ್ತೀವಿ ಅಂತ ಹೇಳಕ್ಕಲ್ಲ, ಆಲ್ಮೋಸ್ಟ್ ಎಲ್ಲಾ ಜನನು ಒಪ್ಕೋಬೇಕು. ಜನದಿಂದ ತಾನೇ ಅದು ವೋಟಿಂಗ್ ಲೈನ್ ಅಪ್ ಇರೋದು. ಅದರಿಂದ ಎಲ್ಲಾರು ಆಯ್ಕೆ ಮಾಡಿದ್ರೆ ಆಗುತ್ತೆ. ಒಬ್ಬೊಬ್ರದ್ದು ಒಂದೊಂದ್ ತರ ಅಭಿರುಚಿ ಇರುತ್ತೆ. ನಮಗೆ ಗಿಲ್ಲಿ ನಟ ಇರ್ಬೋದು, ಇನ್ನೊಬ್ರಿಗೆ ಬೇರೆ ಇರ್ಬೋದು. ಅದನ್ನ ನಾವ್ ಹೇಳಕ್ ಬರಲ್ಲ. ಅದು ಸತ್ಯವಾದ ಮಾತು ಸರ್. ತುಂಬಾ ಚೆನ್ನಾಗಿ ಮಾತಾಡಿದಿರಾ. ಕೊನೆಗೆ ನಿಮ್ಮ ಓಟು ಗಿಲ್ಲಿ ನಟ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ಬಿಗ್ ಬಾಸ್ ಕಾರ್ಯಕ್ರಮನ ನೋಡ್ತೀರಾ? ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಕಾವ್ಯ ಮತ್ತೆ ಗಿಲ್ಲಿ ಸರ್. ಎಲ್ಲ ಕಡೆನೂ ಕಾವ್ಯ, ಗಿಲ್ಲಿ, ರಕ್ಷಿತಾ ಅಂದ್ರೆ ಇನ್ನು ಉಳಿದಿರೋ ಕಂಟೆಸ್ಟೆಂಟ್ಗಳು ಎಲ್ಲೋಬೇಕು ಸರ್? ಇಲ್ಲ ಸರ್, ಅವ್ರು ನೀಟಾಗಿ ಏನು ಪರ್ಫಾರ್ಮೆನ್ಸ್ ಇಲ್ಲ ಅವ್ರದ್ದು. ಬರೀ ಜಂಬಾ ಜಾಸ್ತಿ ಇದೆ ಅವರಿಗೆ. ಬಾರಿ ಅವ್ರದ್ದು ಅದೇ ತರ ಯಾರು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಹಂಗಾಗಿ ನಮಗೆ ಅವರಿಬ್ರೆ ಚೆನ್ನಾಗಿ ಮಾಡ್ತಾ ಇರೋದ್ರಲ್ಲಿ ಅವರೇ ಜಾಸ್ತಿ ಇಷ್ಟ ಆಗಿರೋದು. ಸರ್, ಅಶ್ವಿನಿ ಗೌಡ ಅವರು ಜಗಳ ಆಡಿದ್ರೇನೆ ಮನೆಗೆ ಚಂದ, ಕಾಂಟ್ರವರ್ಸಿಗಳು ಇರ್ಬೇಕಂತ ನಾನು ಗುಬ್ಬಿಯಲ್ಲಿ ರಿವ್ಯೂ ಮಾಡಿದಾಗ ಕೇಳ್ಪಟ್ಟೆ. ಈ ಕಾಂಟ್ರವರ್ಸಿಗಳು ಇದ್ರೇನೆ ನೋಡಕ್ಕೆ ಚೆನ್ನಾಗ್ ಅಂತಾರಲ್ಲ, ಇದಕ್ಕೆ ಏನ್ ಹೇಳ್ತಾರೆ ಸರ್? ಅದ್ ಬಿಗ್ ಬಾಸ್ ಮನೆ ಒಳಗಡೆ ಅದೆಲ್ಲ ಆಗ್ಬಾರ್ದು. 4 ಜನ ನೋಡೋದಲ್ವಾ ಅದು. ಹಂಗಾಗಿ ಅದೆಲ್ಲ ಆಯ್ತು ಅಂದ್ರೆ ಚೆನ್ನಾಗಿರಲ್ಲ. ಅದು ಅವ್ರ ಮನೆ ಒಳಗಡೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬಿಗ್ ಬಾಸ್ ಮನೇಲಿ ಇತ್ತು ಅಂದ್ರೆ ಅದು ಪಬ್ಲಿಕ್ ನೋಡ್ತಾರಲ್ಲ, ಅವ್ರ ಮನಸ್ಥಿತಿಗಳು ಚೇಂಜ್ ಆಗುತ್ತೆ. ಹಂಗಾಗಿ ಅವ್ರ ಮನಸ್ಥಿತಿ ಚೇಂಜ್ ಆಗ್ಬಾರ್ದಲ್ಲ ಸರ್. ಅವ್ರ ಮನೇಲಿ ಇಟ್ಕೊಂಡ್ರೆ ಅದನ್ನ ನಡೆಯುತ್ತೆ. ಹೊರಗಡೆ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬೇಡ ಸರ್ ಅದು. ಸರ್, ಹಾಗೇನೆ ಈ ಬಿಗ್ ಬಾಸ್ ಅಲ್ಲಿ ಗೆಲ್ಲುವ ಕುದುರೆ ಯಾವುದು ಸರ್? ಗಿಲ್ಲಿ ಸರ್. ನಿಮ್ಮ ಓಟು ಗಿಲ್ಲಿ ಅವ್ರಿಗೇನೆ. ಅಂದ್ರೆ ನಿಮ್ಮ ಪ್ರಕಾರ ಈ ಸರಿ ಬಿಗ್ ಬಾಸ್ ವಿನ್ನರ್ 100% ಗಿಲ್ಲಿನೇ. ಯಾಕೆಂದ್ರೆ ಅವ್ರು ಚೆನ್ನಾಗ್ ಪರ್ಫಾರ್ಮೆನ್ಸ್ ಇದೆ, ಫುಲ್ ಕಾಮಿಡಿ ಇದೆ. ಎಷ್ಟೇ ಸಿಟ್ಟಿದ್ರು ಅವ್ರು ಅದನ್ನ ಎಕ್ಸ್ಪೋಸ್ ಮಾಡಲ್ಲ. ಭಾರಿ ತಾಳ್ಮೆಯಿಂದ ಆಡ್ತಾ ಇದ್ದಾರೆ. ಹಂಗಾಗಿ ಗಿಲ್ಲಿನೇ ಗೆಲ್ಲದಂತ ನಮ್ಮ ಅಭಿಪ್ರಾಯ ಸರ್. ನೋಡಿ, ನಮ್ಮ ಸರ್ ಅವರು ಗಿಲ್ಲಿನೇ ಗೆಲ್ತಾರಂತ ಭವಿಷ್ಯ ನೋಡ್ಬಿಟ್ಟವ್ರೆ. ಹಾಗೆ ಗಿಲ್ಲಿನೇ ಗೆಲ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಗಿಲ್ಲಿ. ನಮ್ ಕಡೂರಿನಲ್ಲಿ ಯಾಕೋ ನನಗೆ ಗಿಲ್ಲಿನೇ ಫೇವರ್ ಅನ್ಸುತ್ತೆ. ಯಾಕಂದ್ರೆ ಬೀರೂರಲ್ಲಿ ಕೂಡ ಗಿಲ್ಲಿನೇ ಹೇಳಿದ್ರು. ಈಗ ಕಡೂರಲ್ಲೂ ಗಿಲ್ಲಿನೇ ಅಂತವ್ರೆ. ನೋಡೋಣ ಮತ್ತೆ ಇನ್ಯಾರು ಏನ್ ಹೇಳ್ತಾರೆ ಕೇಳ್ಬೇಡ. ಬನ್ನಿ ಸರ್. ನಮಸ್ತೆ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಅಬ್ರಾರ್ ಅಹಮದಿ. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಸರ್, ನಮಗೆ ಹಾಸ್ಯ ನಟ ಗಿಲ್ಲಿ ಇಷ್ಟ. ಸರ್, ಯಾಕೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತಿರಲ್ಲ, ಯಾಕೆ ಸರ್? ಸರ್, ಅವರು ಯಾರ ಏನಾರ ಹೇಳಿ, ಯಾರ ಏನಾರ ಮಾಡ್ಲಿ, ಅವ್ರ ಆಟ ಅವ್ರು ಆಡ್ತಾರೆ, ಚೆನ್ನಾಗ್ ಮಾತಾಡ್ತಾರೆ, ಚೆನ್ನಾಗ್ ಆಡ್ತಾರೆ. ನಮಗೆ ಇಷ್ಟ ಅದು. ಆಮೇಲೆ ಅಶ್ವಿನಿ ಮೇಡಮ್ ಅವರು ಚೆನ್ನಾಗಿ ಎಲ್ಲ ಗಲಾಟೆ ಮಾಡ್ಬಿಟ್ಟು ಅವರು ಫೇಮಸ್ ಆಗಿರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಅಷ್ಟು ಏನು ಹೇಳಂಗಿಲ್ಲ. ಯಾಕಂದ್ರೆ ಅವ್ರು ಮಾಡ್ತಿದ್ದಾರೆ. ಆದ್ರೆ ನಮಗೆ ಇವ್ರ ಮೇಲೆ ಆಸಕ್ತಿ ಜಾಸ್ತಿ. ಆದ್ರೆ ಇವರೇ ಗೆಲ್ಲಿ ಅಂತ ನಮ್ದೊಂದು ಆಸಕ್ತಿ. ಹೌದು ಸರ್. ಕಾವ್ಯ ಅವರು ಇದಾರೆ, ರಕ್ಷಿತಾ ಅವರು ಇದಾರೆ, ಇವ್ರು ಹೇಗೆ ಆಡ್ತಾರೆ. ಆಮೇಲೆ ಅಭಿಷೇಕ್ ಅವರು ಇದಾರೆ, ಅವರೆಲ್ಲ ಹೇಗೆ ಆಡ್ತಾರೆ? ಅವರೆಲ್ಲ ಆಡ್ತಾರೆ. ಆದ್ರೆ ಅವರು ಬೇರೆಯವ್ರು ಮಾಡೋದ್ ನೋಡಿದ್ರೆ ಅವ್ರ ಮೇಲೆ ಅದು ಮಾತಾಡೋದು, ಇದು ಮಾತಾಡೋದು ಅವ್ರದ್ದು ಇದ್ದೇ ಇರುತ್ತೆ. ಆದ್ರೆ ಇವ್ರದ್ದು ಏನು ಇಲ್ಲ. ಆದ್ರೆ ಇವರು ತಾನಿಗೆ ಇವ್ರ ಇಚ್ಛೆಗೆ ಚೆನ್ನಾಗ್ ಮಾತಾಡ್ತಾರೆ. ಆಮೇಲೆ ಬಾಡಿ ಬಿಲ್ಡರ್ ರಘು. ಹೌದು. ಅವ್ರು ಹೇಗೆ ಆಡ್ತಾರೆ ಸರ್?
ಪರವಾಗಿಲ್ಲ ಸರ್, ಅವರು ಚೆನ್ನಾಗಿ ಆಡ್ತಾರೆ. ಒಟ್ಟು ಟೋಟಲ್ ಆಗಿ ನಿಮ್ಮ ಓಟ್ ಯಾರಿಗೆ ಸರ್? ಸರ್ ನಮ್ಮ ಒಟ್ಟು ಗಿಲ್ಲಿಗೇನೆ. ಗಿಲ್ಲಿ ಅವ್ರು ಗೆಲ್ತಾರ ಸರ್? ಸರ್ ನಮ್ಮ ಮನಸ್ಸಿಗೆ ಅನಿಸ್ದಾಗೆ ಗಿಲ್ಲಿ ಅವ್ರು ಗೆಲ್ಬಹುದು. ತುಂಬಾ ಧನ್ಯವಾದಗಳು ಸರ್. ಓಕೆ. ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನಮ್ಮ? ಹಾ ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರಮ್ಮ? ಗಿಲ್ಲಿ. ಅಲ್ಲಮ್ಮ, ಎಲ್ಲರೂ ಗಿಲ್ಲಿ ಅಂತಿರಲ್ಲ, ಯಾಕಮ್ಮ? ಅವನಷ್ಟು ಚೆನ್ನಾಗ್ ಮಾತಾಡ್ತಾನೆ, ಅಷ್ಟು ಚೆನ್ನಾಗ್ ಕಾಮಿಡಿ ಮಾಡ್ತಾನೆ, ಅದಕ್ಕೆ ಗಿಲ್ಲಿ. ಅಲ್ಲಮ್ಮ, ಇನ್ನ ಬೇರೆ ಯಾರು ಚೆನ್ನಾಗ್ ಆಡಲ್ವಾ? ಅವೆಲ್ಲ ಏನು ಇಲ್ಲ, ಎಲ್ಲ ಗಿಲ್ಲಿನ ಗೆಲ್ಲೋದು, ಗಿಲ್ಲಿಗೆ ಎಲ್ಲರಿಗೂ ಓಟ್ ಹಾಕೋದು. ಅಲ್ಲಮ್ಮ, ಈಗ ಅಶ್ವಿನಿ ಗೌಡ ಅವ್ರು ಇದಾರೆ, ಜಾನ್ವಿ ಅವ್ರು ಇದಾರೆ, ಧನುಷ್ ಅವ್ರು ಇದಾರೆ, ಅಭಿಷೇಕ್ ಅವ್ರು ಕ್ಯಾಪ್ಟನ್ ಬೇರೆ ಆಗಿದ್ದಾರೆ, ಆಮೇಲೆ ಕಾವ್ಯ ಅವ್ರು ಇದಾರೆ, ರಕ್ಷಿತಾ ಶೆಟ್ಟಿ ಅವ್ರು ಇದಾರೆ, ಜಾನ್ವಿ ಅವ್ರು ಇದಾರೆ, ರಿಷಾ ಗೌಡ ಅವ್ರು ಇದಾರೆ, ರಾಶಿಕಾ ಅವ್ರು ಇದಾರೆ. ಇದೇ ನಿಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯವರೇ ಅಂತೆ ರಾಶಿಕಾ ಅವರು. ಯಾಕೆ ನೀವು ರಾಶಿಕಾ ಅವರಿಗೆ ಸಪೋರ್ಟ್ ಮಾಡಲ್ವಾ? ಅವ್ರು ಇಷ್ಟ ಇಲ್ಲ ಅಂತ, ಅದಕ್ಕೆ. ಅಂದ್ರೆ ನಿಮ್ಮ ಓಟು ಗಿಲ್ಲಿ. ಈ ಸರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ. ಒಟ್ಟು ನೋಡಿಪ್ಪ, ನಮ್ಮ ಕಡೂರಿನ ಜನತೆ ಗಿಲ್ಲಿ ಅವರಿಗೆ ಓಟ್ ಹಾಕ್ತಾರಂತ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ನೋಡ್ತೀವಿ ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ನಟ ಕಾವ್ಯ. ಸರ್, ಅವರಿಬ್ರು ಯಾಕೆ ಇಷ್ಟ? ಪೇರ್ ಚೆನ್ನಾಗಿದೆ, ಅವ್ರಿಗೆ ಪೇರ್ ಚೆನ್ನಾಗಿದೆ. ಅವರ ಟಾಸ್ಕ್ ಗಳು ಚೆನ್ನಾಗಿ ಆಡ್ತಾರಿಲ್ಲ ಸರ್? ಚೆನ್ನಾಗಿ ಆಡ್ತಾರೆ. ಅವ್ರು ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಸರ್? ಅವ್ರು ಬಿಟ್ರೆ ರಘು ಅವರು. ಅವ್ರು ಬಿಟ್ರೆ ಮತ್ತೆ ಯಾರು ಇಷ್ಟ ಸರ್? ಸ್ಪಂದನ. ಸ್ಪಂದನ. ಸರ್, ಅಶ್ವಿನಿ ಮೇಡಮ್ ಅವರು ಇಷ್ಟ ಅಲ್ವಾ ಸರ್? ಇಲ್ಲ. ಸರ್, ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಯಾರು ಸರ್? ಈ ಸಲ ಬಿಗ್ ಬಾಸ್ ಆಲ್ಮೋಸ್ಟ್ ಗಿಲ್ಲಿ ನಟ ಗೆಲ್ಬಹುದು ಅಂತ ನಮ್ಗೆ. ಎಲ್ಲ ಕಡೆನೂ ಗಿಲ್ಲಿ ನಟನೆ ಗೆಲ್ತಾರೆ ಅಂತ ಹೇಳ್ತಾರ ಸರ್? ಹೌದು ಸರ್, ನಿಮ್ ಓಟ್ ಯಾರಿಗೆ ಸರ್? ಗಿಲ್ಲಿ ನಟ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ಈಗ ನಿಮ್ಮ ಹೆಸರೇನಪ್ಪ? ಕುಶಾಲ್ ಅಂತ. ಕುಶಾಲ್ ಅವರೇ, ಈ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹಾ ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ಸರ್. ಗಿಲ್ಲಿನೇ ಯಾಕೆ ಇಷ್ಟ? ಸರ್, ಅವನು ಚೆನ್ನಾಗ್ ಆಡ್ತಾನೆ, ಚೆನ್ನಾಗೆಲ್ಲ ಕಂಟೆಂಟ್ ಮಾಡ್ತಾನೆ, ಎಲ್ಲ ಚೆನ್ನಾಗ್ ಮಾಡ್ತಾನೆ ಸರ್. ಅಲ್ಲಪ್ಪ, ಈಗ ಅಶ್ವಿನಿ ಮೇಡಮ್ ಇದಾರೆ, ಈಗ ಅಭಿಷೇಕ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಆಮೇಲೆ ಧನುಷ್, ಅಭಿಷೇಕ್ ಗೌಡ, ರಾಶಿಕಾ, ರಿಷಾ, ಜಾಹ್ನವಿ, ಧ್ರುವಂತ್, ಇವರೆಲ್ಲ ಇದಾರೆ. ಇವರೆಲ್ಲ ಬಿಟ್ಟು ಗಿಲ್ಲಿ ನಟನೆ ಯಾಕೆ ಇಷ್ಟ? ಅವನ ಆಟ ಚಂದ ಸರ್, ಅವ್ನ್ ಮಾತ್ ಚಂದ ಸರ್. ಅಂದ್ರೆ ಗಿಲ್ಲಿ ನಟ ಅವರ ಮಾತಿಗೆ ಮರಳಾಗ್ಬಿಟ್ಟಿದ್ದಾರೆ. ಎಸ್ ಸರ್, ಅವ್ನ್ ಬಿಗ್ ಫ್ಯಾನ್ ಸರ್ ನಾವು. ನೋಡಿ, ಇವ್ರು ಗಿಲ್ಲಿ ಅವರ ಬಿಗ್ ಫ್ಯಾನ್ ಅಂತೆ. ಹೌದು, ನಿಮ್ಮ ಓಟ್ ಎಲ್ಲ ಯಾರಿಗಪ್ಪ? ಗಿಲ್ಲಿಗೆ ಸರ್. ಈ ಬಾರಿ ಗಿಲ್ಲಿ ಬಿಗ್ ಬಾಸ್ ಗೆಲ್ತಾರೆ? ಎಸ್ ಸರ್, ಬಿಗ್ ಬಾಸ್ ಕಪ್ ಹೊಡೆದ ಅವ್ರೆ ಸರ್. ಓ, ಯಾರು ಇವ್ರು? ಜೈ ಗಿಲ್ಲಿ ಅಂತವ್ರೆ. ಜೈ ಗಿಲ್ಲಿ ಸರ್. ನೋಡಿ, ನಮ್ಮ ಕಡೂರು ಜನತೆ ಜೈ ಗಿಲ್ಲಿ ಅಂತಾರೆ. ಹೌದು, ರಾಶಿಕಾ ಅವರು ಇದೇ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅವರು ಅಂತೆ. ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಲ್ವಾ ನೀವು? ಸೊ ಆಟಕ್ಕಿಂತ ಗಿಲ್ಲಿ ಮಾತಾಡೋ ಮಾತು, ಅವ್ರ ಆಟ ಚಿಂದಿ ಇರುತ್ತೆ ಸರ್. ಅಂದ್ರೆ ಫಿಲ್ಟರ್ ಇಲ್ಲ. ಎಲ್ಲ ಸರ್, ಇಲ್ಲ ಸರ್, ಫಿಲ್ಟರ್ ಇಲ್ದಂಗ ಮಾತಾಡ್ತಾರೆ. ಎಸ್ ಸರ್. ತುಂಬಾ ಥ್ಯಾಂಕ್ಸ್ ಕಣಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅಣ್ಣ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಮಲ್ಲಮ್ಮ ಇಷ್ಟ ಆಯ್ತು ಓತು. ಈಗ ರಕ್ಷಿತಾ ಇಷ್ಟ ಹೇಳಿ. ಹೌದಣ್ಣ, ಮತ್ತೆ ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಇವರೆಲ್ಲ ಇದಾರಲ್ಲ, ಅವರು ಇಷ್ಟ ಆಗಲ್ಲ. ನಿಮ್ಮ ಓಟ್ ಯಾರಿಗಣ್ಣ? ರಕ್ಷಿತಾ. ಅಣ್ಣ, ಈ ಸರಿ ಬಿಗ್ ಬಾಸ್ ಗೆಲ್ಲೋದು ಯಾರಣ್ಣ? ರಕ್ಷಿತಾ. ಅಣ್ಣವರು ರಕ್ಷಿತಾ ಶೆಟ್ಟಿ ಅವ್ರು ಗೆಲ್ತಾರ ಅಂತ ಹೇಳಿದಾರೆ. ನಿಜವಾಗ್ಲೂ ಎಲ್ಲಾ ಕಡೆದಲ್ಲೂ ಒಳ್ಳೆ ಅಭಿಪ್ರಾಯ ಬರ್ತಿದೆ. ಕಡೂರಲ್ಲಿ ತುಂಬಾ ಖುಷಿ ಆಗ್ತಿದೆ. ಧನ್ಯವಾದಗಳು ಕಣ. ಖಂಡಿತ. ಅಣ್ಣವರು ಕೆಲಸ ಮಾಡ್ಕಂತಾನೆ ರಿವ್ಯೂ ಹೇಳ್ಬಿಟ್ರು, ತುಂಬಾ ಖುಷಿ ಆಯ್ತು. ಏನಮ್ಮ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀಯಾ? ಹಾ ನೋಡ್ತೀನಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟಮ್ಮ? ಗಿಲ್ಲಿ. ಗಿಲ್ಲಿ ನಟನೆ ಯಾಕೆ ಇಷ್ಟಮ್ಮ? ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಓ, ಆಕ್ಟಿಂಗ್ ಮಾಡೋದಕ್ಕೆ ನಿಮಗೆ ಇಷ್ಟ. ನೋಡಿ, ಗಗನ ಅವರು ಈ ಬಾರಿ ಗಿಲ್ಲಿ ಅವ್ರು ಗೆಲ್ತಾರ ಅಂತ ಹೇಳ್ತಾ ಇದಾರೆ. ಧನ್ಯವಾದಗಳು ಕಣಮ್ಮ. ಇದಿಷ್ಟು ಕಡೂರಿನ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಕಡೂರಿನ ಜನತೆಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಬಿಗ್ ಬಾಸ್, ಜೈ ಕಿಚನ್ ಬಾಸ್.